ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಉಪ್ಪಳ ಮಂಗಲ್ಪಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಶಾರದಾ ನಗರ, ಮಣಿಮುಂಡ, ಕಡಪುರ, ಹನುಮಾನ್ ನಗರ, ಬಾಂಗ್ಲಾ, ಶಾರದಾ ಮಂದಿರ ಸಮೀಪದ ಪ್ರದೇಶ ಐಲಾ, ಹನುಮಾನ್ ನಗರ, ಎಂಪಿಡೆಗಳಲ್ಲಿ ಕಡಲ್ಕೊರೆತ ತೀವ್ರಗೊಂಡಿದೆ. ಅದೇ ರೀತಿ ಪೆರಿಂಗಡಿ ಹಾಗೂ ಬೇರಿಕೆಗಳಲ್ಲಿ ಕಡಲ್ಕೊರೆತ ತೀವ್ರ ರೀತಿಯಲ್ಲಿ ಮುಂದುವರಿಯುತ್ತಿದ್ದು, ಸುಮಾರು 5ರಷ್ಟು ವಿದ್ಯುತ್ ಕಂಬಗಳು ಸಮುದ್ರ ಪಾಲಾಗಿವೆ. 20ರಷ್ಟು ಕಂಬಗಳು ಇನ್ನೂ ಅಪಾಯದಂಚಿನಲ್ಲಿದೆ. ಈ ಪರಿಸರದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಸುಮಾರು 50ರಷ್ಟು ಮನೆಗಳು ಅಪಾಯದಂಚಿನಲ್ಲಿವೆ. ಈ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ರಸ್ತೆ ಸಂಪೂರ್ಣ ಸಮುದ್ರ ಪಾಲಾಗಿದ್ದು, ಪೆರಿಂಗಡಿ ಮುಟ್ಟಂ ಪ್ರದೇಶಕ್ಕೆ ಸಂಪರ್ಕ ಕಡಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಸಿಪಿಎಂ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಕೆಆರ್ ಜಯಾನಂದ್ ಹಾಗೂ ಸಿಪಿಎಂ ಮಂಜೇಶ್ವರ ಏರಿಯಾ ಸಮಿತಿಯನ್ನೊಳಗೊಂಡ ತಂಡ ಸ್ಥಿತಿಗತಿಗಳನ್ನು ವೀಕ್ಷಿಸಿ ಮೀನುಗಾರಿಕೆ ಹಾಗೂ ಬಂದರು ಸಚಿವ ಸಜಿ ಚೆರಿಯನ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ ಸಚಿವರು ಬಂದರಿನ ಮುಖ್ಯ ಇಂಜಿನಿಯರ್ ಅನ್ಸಾರಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಭರವಸೆಯನ್ನ ನೀಡಿದ್ದಾರೆ. ಸಮುದ್ರ ಮಟ್ಟ ಏರಿಕೆಯಿಂದಾಗಿ ಉಪ್ಪಳ ಶಾರದಾ ಹಾಗೂ ಹನುಮಾನ್, ಕಡಪುರದಲ್ಲಿ ಶಕುಂತಲಾ ಶಾಲಿಯನ್, ಸುಂದರ, ರವಿ, ಶಶಿಕಲಾ, ನಿವೇದಿತಾ, ಜಯರಾಮ್, ಕೇಶವ ಮುಂತಾದ ಕರಾವಳಿ ಪ್ರದೇಶಗಳಲ್ಲಿನ ಮೀನುಗಾರರ ಮನೆಗಳು ಜಲಾವೃತಗೊಂಡಿವೆ. ಕರಾವಳಿ ನಿವಾಸಿಗಳು ಯಾವಾಗಲೂ ಇಲ್ಲಿಯ ಅಪಾಯದ ಸ್ಥಿತಿಯನ್ನ ಎದುರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಮೀನುಗಾರಿಕೆಯ ಕೊರತೆಯಿಂದಾಗಿ ಹಸಿವು, ಕಷ್ಟ ಮತ್ತು ದುಃಖದ ಜೊತೆಗೆ ಈ ರೀತಿಯ ಭಯಾನಕ ಪರಿಸ್ಥಿತಿ ಅಸ್ತಿತ್ವದಲ್ಲಿದೆ. ಈ ಪ್ರದೇಶಕ್ಕೆ ಆಗಮಿಸುವವರು ಹೃದಯ ವಿದ್ರಾವಕ ದೃಶ್ಯವನ್ನ ನೋಡಲೇಬೇಕಾದ ಪರಿಸ್ಥಿತಿ. ಇಂತಹ ಘಟನೆಗಳು ವರ್ಷಗಳಿಂದ ನಡೆಯುತ್ತಿದ್ದರೂ ಈ ಸಲದ ಮಳೆಯಿಂದ ಕರಾವಳಿ ನಿವಾಸಿಗಳಿಗೆ ನಿದ್ರೆಯಿಲ್ಲದ ಪರಿಸ್ಥಿತಿಯನ್ನ ಸೃಷ್ಟಿಸಿರುವುದಾಗಿ ಕೆಆರ್ ಜಯಾನಂದ್ ಸಚಿವರನ್ನ ಭೇಟಿಯಾದ ಸಂದರ್ಭ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟು ತಕ್ಷಣ ಸ್ಪಂದಿಸುವಂತೆ ವಿನಂತಿಸಿಕೊಂಡಿದ್ದಾರೆ. ರೆಹಮಾನುದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದಾಗಿ ಹೆದ್ದಾರಿಗಳಲ್ಲಿ ಹೊಂಡ ಗುಂಡಿ ಸೃಷ್ಟಿಯಾಗಿದೆ. ಅಂಬಲ್ಪಾಡಿಯ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳಿಂದ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಬೃಹತ್ ಗುಂಡಿಗಳಿಂದ ದ್ವಿಚಕ್ರ ವಾಹನ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಘನವಾಹನಗಳು ಹೊಂಡಕ್ಕೆ ಎದ್ದು ಬಿದ್ದು ಸಂಚರಿಸುವ ವೇಳೆ ನಿತ್ಯ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ನಿತ್ಯ ಸಮಸ್ಯೆಯಿಂದ ಪರದಾಡಿದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾತ್ರ ಕಣ್ಣು ಮುಚ್ಚಿ ಕುಳಿತಂತಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ. ಸೌದಿ ಅರೇಬಿಯಾದ ತೈಫ್ ನಗರದ ಅಲ್ ಹದಾ ಪ್ರದೇಶದಲ್ಲಿ ಗ್ರೀನ್ ಮೌಂಟೇನ್ ಪಾರ್ಕ್ ಎಂಬ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ 360 ಡಿಗ್ರಿ ಆಕಾಶ ತಿರುಗು ಪರಿಕರದ ಬೆನ್ನು ಕಂಬವು ತುಂಡಾದುದರಿಂದ 29 ಮಂದಿ ತೀವ್ರ ಗಾಯಗೊಂಡಿದ್ದಾರೆ. ಸೌದಿಯ ತೈಫ್ ನಗರದ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಕಾಶ ತಿರುಗು ಯಂತ್ರದ ಬೆನ್ನುಕಂಬ ತುಂಡಾಗಿ ಕಡಿಮೆ ಎಂದರೆ 29 ಮಂದಿ ಗಾಯಗೊಂಡಿದ್ದಾರೆ. 10 ಮಂದಿಯ ಸ್ಥಿತಿ ತೀರಾ ಗಂಭೀರವಾಗಿದೆ. ಕೆಲವರ ದೇಹಾಂಗಕ್ಕೆ ಕತ್ತರಿ ಅನಿವಾರ್ಯ ಎಂದು ಕೂಡ ಕೆಲವು ಮೂಲಗಳು ವರದಿ ಮಾಡಿವೆ. ಆಕಾಶ ತಿರುಗು ಥ್ರಿಲ್ ಯಂತ್ರದ ಬೆನ್ನುಕಂಬ ಮುರಿದು ಜನರು ಒಬ್ಬಿಡುತ್ತಾ ಉದುರಿ ಬಿದ್ದ ವಿಡಿಯೋ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಖಲೀಜ್ ಟೈಮ್ಸ್ ಈ ಗಂಭೀರ ಅನಾಹುತದ ವರದಿಯನ್ನ ಮಾಡಿದೆ. ಬೆನ್ನುಕಂಬ ಮುರಿಯುವಾಗ ಅದು ವೇಗವಾಗಿ ಸುತ್ತುತ್ತಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಕಳೆದ ತಿಂಗಳು ವಾಯುವ್ಯ ದಿಲ್ಲಿಯಲ್ಲಿ ರೋಲರ್ ಕಾಸ್ಟರ್ನಲ್ಲಿ ಇದೇ ರೀತಿಯ ಅನಾಹುತ ನಡೆದು
ಮಹಿಳೆಯೊಬ್ಬರು ಮೃತರಾಗಿದ್ರು ಹಾಗೂ ಕೆಲವರು ಗಾಯಗೊಂಡಿದ್ರು. ಮಂಗಳೂರು ಸಾಮರಸ್ಯದ ಊರು. ಇಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಗಲಭೆಯಾಗಲು ಸಾಧ್ಯವಿಲ್ಲ. ದ್ವೇಷಭರಿತ ಎರಡು ಸಂಘಟನೆಗಳು ಇಲ್ಲಿ ಕೋಮುಗಲಭೆ ಮಾಡುತ್ತಿದೆ. ಮೊದಲು ಮಂಗಳೂರಿನಲ್ಲಿ ವಿದ್ಯೆ ಗ್ಯಾರಂಟಿ ಇತ್ತು, ಈಗ ಪೆಟ್ಟು ಗ್ಯಾರಂಟಿಯಾಗಿದೆ ಎಂದು ಕೆಪಿಸಿಸಿ ವಕ್ತಾರ ಸುಧೀರ್ ಕುಮಾರ್ ಮುರಳಿ ಆರೋಪಿಸಿದರು. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಹಾಗೂ ಬಂಟ್ವಾಳ ಮೂಡಾ ವಲಯ ಕಾಂಗ್ರೆಸ್ ಆಶ್ರಯದಲ್ಲಿ ಬಿಸಿ ರೋಡಿನ ರಕ್ತೇಶ್ವರಿ ದೇವಸ್ಥಾನದ ಬಳಿ ನಡೆದ ಜನಜಾಗೃತಿ ಅಭಿಯಾನದಲ್ಲಿ ಅವರು ದಿಕ್ಸೂಚಿ ಭಾಷಣವನ್ನು ಮಾಡಿದರು. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ 2 ಕೋಟಿ ಉದ್ಯೋಗ ಕೊಡುವುದಾಗಿ ಹೇಳಿ ವಿಫಲವಾಗಿದೆ. ಅದಾನಿ ಅಂಬಾನಿಯಂತಹ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯ ಮೂಲಕ ಬಡವರಿಗೆ ಶಕ್ತಿ ತುಂಬಿದೆ ಎಂದರು. ಬಂಟ್ವಾಳದ ಬಿಜೆಪಿ ಶಾಸಕರ ಅವಧಿಯಲ್ಲಿ ಕ್ರೈಂ ರೇಟ್ ಜಾಸ್ತಿಯಾಗಿದ್ದು, ಈವರೆಗೆ ಒಂದೇ ಒಂದು ಕೆಡಿಪಿ ಸಭೆ ಕರೆದಿಲ್ಲ, ಅಕ್ರಮ ಸಕ್ರಮ ಸಮಿತಿ ಸಭೆ ನಡೆಸಿಲ್ಲ ಎಂದು ಆರೋಪಿಸಿದರು. ಇದೇ ಪುತ್ತೂರಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಗೆ ಸೇರಿರ್ತಕ್ಕಂಥ ಯುವಕರು ಒಬ್ಬಳೆ ಹೆಣ್ಣು ಮಕ್ಕಳನ್ನ ಇದೇ ತರಹ ದೌರ್ಜನ್ಯವನ್ನ ಮಾಡಿರ್ತಕ್ಕಂಥದ್ದು ಸುದ್ದಿಯಾಗಿತ್ತು. ಶೋಭಕ್ಕ ಬೇಟಿ ಬಚಾವೋ ಇಲ್ಲ, ಬೇಟಿ ಪಡಾವೋ ಇಲ್ಲ. ಶೋಭಕ್ಕ ಎಂತ ಪಡಾವೋ ನಮ್ಗೆ ಗೊತ್ತಿಲ್ಲ. ಶೋಭಕ್ಕನ ಹಿಂದಿ ಉತ್ತರ ಭಾರತದವರಿಗೆ ಅರ್ಥ ಆಗುದಿಲ್ಲ, ಅವರು ಕನ್ನಡ ಅವರಿಗೆ ಬರುವುದಿಲ್ಲ. ಶೋಭಕ್ಕನ ಹಿಂದಿ ನಮಗೂ ಗೊತ್ತಿರುವ ಹಿಂದಿಗಿಂತಲೂ ಭಾರಿ ಅತ್ಯುತ್ತಮವಾದ ಶ್ರೇಷ್ಠ ಹಿಂದಿ. ಸೊ ಅವರು ಇಡೀ ಹಿಂದಿಯನ್ನ ರಾಷ್ಟ್ರ ಭಾಷೆ ಮಾಡಬೇಕು ಅಂತ ಹೊರಟಿದ್ರಂತೆ. ಈ ಶೋಭಕ್ಕ ಹಿಂದಿ ಮಾತಾಡೋದನ್ನೆಲ್ಲ ನೋಡಿ ಬೇಡ ಅಂತ ಕೈ ಮಾಡಿದ್ದಾರೆ. ಇದು ಬಿಜೆಪಿಗರ ಪರಿಸ್ಥಿತಿ. ಒಂದು ಕೂಗ್ತಾ ಇತ್ತಪ್ಪ ಮಂಗಳೂರು ಜಿಲ್ಲೆಯಲ್ಲಿ, ಅದು ಹೇಗೆ ಹೇಳಿದ್ದು ಕೂಡಲೇ ಏನು ಘಟನೆ ಆದರೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾಳೆಯಿಂದ ಬಂದು ಮತ್ತು ಬೆಂಕಿ ಹಚ್ಚುತ್ತೇವೆ ಅಂತ. ಇವರ ಅಪ್ಪನ ಮನೆ ಆಡಿದ ಆಸ್ತಿ ಇದೆ, ಇವರ ಅಪ್ಪನ ಮನೆ ಆಸ್ತಿ ಇದೆ ಬೆಂಕಿ ಹಚ್ಚಲಿಕ್ಕೆ. ಆಯ್ತು, ಅದು ಈಗ ಸ್ವಲ್ಪ ಮೂಲೆಗೆ ಕೂತಿದೆ. ಹಾಗಂತ ಮಳೆ ಬಂದಾಗೆಲ್ಲ ಮಾಜಿ ಸಂಸದರ ನೆನಪು ನಮ್ಮೂರಿನಲ್ಲೆಲ್ಲ ಆಗ್ತದೆ. ನಮ್ಮೂರವರು ಹೋಗಿ ಬಂದವರು ಹೇಳ್ತಾರೆಲ್ಲ, ಎಂತ ಒಂದು ಮಹಾವೀರ ಸರ್ಕಲ್ ಮಾರ, ಆ ಸರ್ಕಲ್ ನಲ್ಲಿ ಎಂತ ನೀರು ಮಾರ್ರೆ, ದೋಣಿ ಸಮುದ್ರದಲ್ಲಿ ತಂದಿದ್ದನ್ನ ನೇರ ಇಲ್ಲಿಗೆ ತಂದು ಬಿಡ್ಬೋದು, ಅಷ್ಟು ಆಳದಲ್ಲಿ ನೀರು ನಿಲ್ತಾರೆ. ಅದು ಆ ಸಂಸದರ ಕೊಡುಗೆ. ಈಗ ಒಬ್ಬರು ಸಂಸದರಾಗಿದ್ದಾರೆ. ಇತ್ತೀಚಿನವರೆಗೆ ಸ್ವಲ್ಪ ಅತಿರೇಕ, ನಾನು ಯಾಕಂದ್ರೆ ಎಲ್ಲದನ್ನು ಟೀಕೆ ಮಾಡಲಿಕ್ಕೆ ಹೋಗುದಿಲ್ಲ, ಇತ್ತೀಚಿನವರೆಗೆ ಅವರು ಅತಿರೇಕದಿಂದ ಸ್ವಲ್ಪ ವರ್ತಿಸ್ತಾ ಇಲ್ಲ. ಕಾರಣ, ಕೆಲವೇ ಸಮಯವಾದರೂ ಸಹಿತ ಭಾರತದ ಶಿಸ್ತುಬದ್ಧವಾದಂತಹ ಆರ್ಮಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ನಾಲಿಗೆಯನ್ನು ಹಿಂದಕ್ಕೆ ಇಟ್ಕೊಂಡಿದ್ದಾರೆ ಅಂತ ಕಾಣ್ತಾರೆ. ಎಂ.ಜೆ. ಹೆಗಡೆಯವರು ಮಾತಾಡಿದ್ರು, ಇಲ್ಲಿ 2 ಸಮಸ್ಯೆ ಉಂಟು ಕಾಂಗ್ರೆಸ್ಗೆ. ಒಂದು ತಾಂಟ್ರೆವ ತಾಂಟು, ಮತ್ತೊಂದು ತಾಂಟುದೆ. ಒಬ್ರು ಹೇಳಿದ್ರು, ಬೆಳ್ತಂಗಡಿಯಲ್ಲಿ ಹೋಗಿ ಭಾಷಣ ಮಾಡ್ತಾ ಇದ್ರು, ಎಚ್ಚರಿಕೆ, ನಾಳೆಯಿಂದ ನಾವು ಈ ತಾಂಟ್ರೆ ಬಾ ತಾಂಡ್, ಅವ ಮಾರನೇ ದಿವಸ ಮೊದಲೇ ಪಿಂಕಿ. ಕೆಪಿಸಿಸಿ ವಕ್ತಾರ ಎಂಜಿ ಹೆಗ್ಡೆ ಮಾತನಾಡಿ, ಸಂವಿಧಾನ ಬದಲಾವಣೆಯೇ ಬಿಜೆಪಿಯ ಅಂತಿಮ ತೀರ್ಮಾನವಾಗಿದೆ. ಕಾಂಗ್ರೆಸ್ ಜಾತ್ಯತೀತ ಸಿದ್ಧಾಂತದ ಸಾಮರಸ್ಯದ ಕೋಟೆ ತೆರೆದಿದ್ದು, ಬಿಜೆಪಿಯ ಕೋಮು ಅಂಗಡಿ ಬಂದ್ ಆಗಲಿದೆ ಎಂದರು. ಇದು ಇವತ್ತಿನದಲ್ಲ. ಈಗ 9/11 ಆಶ್ರಯ ಮನೆ ಯೋಜನೆ ಅಥವಾ ನಿಮ್ಮ ಏನು ಮೂಡಕ್ಕೆ ಹೋಗಿ ಕನ್ವರ್ಷನ್ ಮಾಡ್ಕೊಂಡು ಬರಬೇಕು, ಸಿಂಗಲ್ ಸೈಟ್ ಇತ್ಯಾದಿಗಳ ಬಗ್ಗೆ ಕಾಂಗ್ರೆಸ್ನವರು ಮಾಡಿದ ಕಾನೂನು ಅಥವಾ ಅನಾಹುತ ಅಂತೇಳಿ ಸುಳ್ಳುಗಳನ್ನ ಏನು ಹೇಳಿದ್ರು, ಅದು ಬಿಜೆಪಿಯ ಸುಳ್ಳು ವಿಶೇಷ ಏನಲ್ಲ. ಯಾಕೆಂದ್ರೆ ಬಿಜೆಪಿ ಪಕ್ಷ ಹುಟ್ಟಿದ್ದೇ ಸುಳ್ಳಿನಲ್ಲಿ, ಅದರ ಸುಳ್ಳೇ ಹುಟ್ಟಿನಿಂದ ಆದದ್ದು. ಇಡೀ ಸಂಘ ಪರಿವಾರವೇ ಈಗ ನಾನು ಬದುಕಲಿಕ್ಕೆ, ಕೆಲವರು ಬದುಕಲಿಕ್ಕೆ, ಏನು ಅಧಿಕಾರ ಬಂದಾಗ ಉಳಿಸಿಕೊಳ್ಳಲಿಕ್ಕೆ ಒಂದಷ್ಟು ಸುಳ್ಳುಗಳನ್ನು ಹೇಳ್ತಾರೆ. ಆದರೆ ಇವರು ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ, ಬೆಳೆಸಲಿಕ್ಕೆ, ಉಳಿಲಿಕ್ಕೆ, ಅದಕ್ಕೆ ಅವರು ಪಕ್ಷವನ್ನ ಕಟ್ಟಲಿಕ್ಕೆ ಸುಳ್ಳು ಹೇಳಿದ್ರು. ಪಕ್ಷವನ್ನ ಕಟ್ಟಲಿಕ್ಕೆ ಹಿಂದುತ್ವದ ಸುಳ್ಳು ಹೇಳಿದ್ರು. ಅಧಿಕಾರವನ್ನ ಕಟ್ಟಲಿಕ್ಕೆ ಅದೇನೋ ರಾಷ್ಟ್ರೀಯತೆ ಹೇಳುವಂತ ಸುಳ್ಳುಗಳನ್ನ ನಮ್ಮ ನಡುವೆ ತಂದು ಬಿಟ್ರು. ಹಾಗಾಗಿ ಈ ಸುಳ್ಳು ಅವರ ಪರಂಪರೆ. ನಿಮಗೆ ಮಹಾತ್ಮ ಗಾಂಧೀಜಿಯವರ ತೇಜೋವಧೆಯನ್ನ ಮಾಡಿದ್ರು, ಮಾಡ್ತಾನೆ ಇದ್ದಾರೆ ಈಗಲೂ ಕೂಡ. ಸುಮಾರು 2 ಲಕ್ಷ ಫೇಸ್ಬುಕ್ ಪೇಜುಗಳ ಮೂಲಕ
2013ರಲ್ಲಿ ಮಹಾತ್ಮ ಗಾಂಧೀಜಿಯವರ ವಿರುದ್ಧ ಒಂದಿಷ್ಟು ಸುಳ್ಳುಗಳನ್ನು ಹರಿಬಿಟ್ರು. ಅದಕ್ಕಿಂತ ಮೊದಲು ಆ ಸುಳ್ಳುಗಳನ್ನು ಸೃಷ್ಟಿ ಮಾಡಿದ್ದು ನಾಥೂರಾಮ್ ಗೋಡ್ಸೆ. ಈ ನಾಥೂರಾಮ್ ಗೋಡ್ಸೆ ಒಂದು ಕೋರ್ಟಿನಲ್ಲಿ ಹೇಳಿಕೆ ಕೊಟ್ಟ ಅಂತ ಹೇಳಿ ಅವನ ತಮ್ಮ ಒಂದು ಪುಸ್ತಕ ಬರೀತಾನೆ, ನಾನೇಕೆ ಗಾಂಧಿಯನ್ನ ಕೊಂದೆ ಅಂತ. ಆ ಎಲ್ಲ ಸುಳ್ಳುಗಳನ್ನ ಅಲ್ಲಿ ಸೃಷ್ಟಿ ಮಾಡಿದ್ರು. ಗಾಂಧೀಜಿಯವರ ತೇಜೋವಧೆ ಪ್ರಾರಂಭ ಆಯಿತು. ಆ ನಂತರ ನೆಹರೂರವರನ್ನ ತಂದ್ರು. ನೆಹರೂರವರ ವಿರುದ್ಧ ಏನೇನೋ ಫೋಟೋಗಳು, ಎಡಿಟೆಡ್ ಫೋಟೋಗಳು, ವಿಡಿಯೋಗಳು, ಕೆಟ್ಟದಾಗಿ ಕಾಮೆಂಟ್ಗಳು ಪ್ರಾರಂಭ ಆಯಿತು. ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಸ್ಟಾರ್ಟ್ ಆಯಿತು. ಮೂರನೆಯದು, ಪೂರ ಅಲ್ಲದಿದ್ರು ಸ್ವಲ್ಪ ಸ್ವಲ್ಪ ಅಂಬೇಡ್ಕರ್ ಅವರನ್ನು ಟಚ್ ಮಾಡಿದ್ರು. ಪೂರ ಟಚ್ ಮಾಡ್ಲಿಕ್ಕೆ ಅಂತೆ ಕೋಡಿಗೆ ಹಾಕಿ ತಿರುಗುದು ತಿರುಗ. ಹಾಗಾಗಿ ಸಂವಿಧಾನವನ್ನು ಇಟ್ಕೊಂಡು ಹಾಗೆ ಅಂಬೇಡ್ಕರ್ ಅವರನ್ನ ತಕೊಂಡ್ರು. ನಾನು ನೀವೊಂದು ಅರ್ಥ ಮಾಡಿಕೊಳ್ಳಿ, ಕಳೆದ 10 ವರ್ಷದಲ್ಲಿ ಈ ದೇಶದ ಐಕಾನ್ ಮಹಾತ್ಮ ಗಾಂಧಿ, ನೆಹರು ಮತ್ತು ಅಂಬೇಡ್ಕರ್ ಅಂತವರನ್ನ ಮಾಜಿ ಸಚಿವ ಬಿ ರಮಾನಾಥ ರೈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಭೂ ಮಸೂದೆ ಕಾಯ್ದೆಯಿಂದ ಬಡವರಿಗೆ ತೊಂದರೆಯಾಗಿಲ್ಲ, ಬದಲಾಗಿ ಶ್ರೀಮಂತ ಬಂಡವಾಳಶಾಹಿಗಳಿಗೆ ತೊಂದರೆಯಾಗಿದೆ. ಬಡವರಿಗೆ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ದಿವಾಳಿಯಾಗಿಲ್ಲ. ಅಂಬಾನಿ, ಅದಾನಿಯಂತಹ ಉದ್ಯಮಿಗಳ ಸಾಲ ಮನ್ನಾ ಮಾಡಿ ದಿವಾಳಿಯಾಗಿದೆ ಎಂದು ಆರೋಪಿಸಿದರು. ಯಾವಾಗ ಅಧಿಕಾರಕ್ಕೆ ಬಂತು ಆವಾಗ ಬಡವರ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬಂದಂತ ಪಕ್ಷ. ಒಂದು ಸೆನ್ಸ್ ಜಾಗ ಆದ್ರೆ, ಒಂದು ಬಡವನ ಹೆಸರಲ್ಲಿ ಪಟ್ಟ ಇದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ. ಜಮೀನ್ದಾರರಿಗೆ, ಬಂಡವಾಳಶಾಹಿಗೆ, ಭೂಮಾಲಕರಿಗೆ ಭೂಮಿ ಇತ್ತು. ಬಂಡವಾಳಶಾಹಿಗೆ, ಭೂಮಾಲಕರಿಗೆ ಭೂಮಿ ಇತ್ತು. ಬಹುಶಃ ನಾನು ವೇದಿಕೆಯಲ್ಲಿ ನಿಂತು ಮಾತಾಡ್ಬೇಕಾದ್ರೆ ಬಹುಶಃ ಕಾಂಗ್ರೆಸ್ ಇಂದ ನನಗೆ ಸ್ವಲ್ಪ ತೊಂದರೆ ಆಗಿರ್ಬೋದು. ಜಮೀನ್ದಾರ ಕುಟುಂಬ ಬಂದವನು. ಆದರೆ ಸಾಮಾನ್ಯ ಜನರಿಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಅನ್ಯಾಯ ಮಾಡಿಲ್ಲ. ಬಡವರಿಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ. ಹಿಂದೂ ವರ್ಗದವರಿಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ. ಪರಿಶಿಷ್ಟ ಜಾತಿಯವರಿಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ. ಅಲ್ಪಸಂಖ್ಯಾತರಿಗೆ ಯಾರು ಅನ್ಯಾಯ ಮಾಡಿಲ್ಲ. ಕಾಂಗ್ರೆಸ್ ಅನ್ಯಾಯ ಆಗಿಲ್ಲ. ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯ ಬಗ್ಗೆ ಇವತ್ತು ಬಿಜೆಪಿಯವರು ತುರ್ತು ಪರಿಸ್ಥಿತಿ ಮಾಡಿ ನಮಗೆ ತೊಂದರೆ ಮಾಡಿದ್ದಾರೆ ಅಂತ ಹೇಳಿದನ್ನ ವೇದಿಕೆಯಲ್ಲಿ ಪಕ್ಷದ ನಾಯಕರಾದ ಅಶ್ವನಿ ಕುಮಾರ್ ರೈ, ಪಿಯೂಸ್ ಎಲ್ ರೋಡ್ರಿಗಸ್, ಚಂದ್ರಪ್ರಕಾಶ್ ಶೆಟ್ಟಿ, ಚಂದ್ರಶೇಖರ್ ಭಂಡಾರಿ, ಬಾಲಕೃಷ್ಣ ಅಂಚನ್, ವಾಸು ಪೂಜಾರಿ, ಅಬ್ಬಾಸ್ ಆಲಿ, ಜಯಂತಿ ವಿ ಪೂಜಾರಿ, ಸುದರ್ಶನ್ ಜೈನ್, ಸುಭಾಷ್ ಚಂದ್ರ ಶೆಟ್ಟಿ ಕೊಳ್ನಾಡು, ಪದ್ಮಶೇಖರ್ ಜೈನ್, ಇಬ್ರಾಹಿಂ ನವಾಜ್, ಕೆ ಸಂಜೀವ ಪೂಜಾರಿ, ಐಡಾ ಸುರೇಶ್, ಶಿವಪ್ಪ ಪೂಜಾರಿ, ಪ್ರಜ್ವಲ್ ಶೆಟ್ಟಿ, ವಿಲ್ಮಾ ಮೋರಸ್, ಗಣೇಶ್ ಪೂಜಾರಿ ಉಪಸ್ಥಿತರಿದ್ದರು. ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಭಂಡಾರಿ ಸ್ವಾಗತಿಸಿದ್ರು. ಜಗದೀಶ್ ಕುಂದರ್ ವಂದಿಸಿದ್ರು. ಬಾಲಕೃಷ್ಣ ಆಳ್ವ ಕಾರ್ಯಕ್ರಮ ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. ಬೈಲೂರಿನ ಪರಶುರಾಮ ಮೂರ್ತಿ ನಕಲಿ ಎಂದು ಅಪಪ್ರಚಾರ ನಡೆಸಿದ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಇದೀಗ ಪರಶುರಾಮ ಮೂರ್ತಿ ಪುನರ್ ನಿರ್ಮಾಣಕ್ಕಾಗಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಪರಶುರಾಮನ ಮೂರ್ತಿ ನಕಲಿಯಲ್ಲ, ನೀವು ನಕಲಿ ಕಾಂಗ್ರೆಸ್ನ ನೇತಾರ. ನಿಮ್ಮಿಂದ ಅಸಲಿ ಕಾಂಗ್ರೆಸ್ಗೂ ದ್ರೋಹ, ಕಾರ್ಕಳದ ಜನತೆಗೂ ದ್ರೋಹ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಹಾವೀರ ಹೆಗ್ಡೆ ಲೇವಡಿ ಮಾಡಿದರು. ಅವರು ಕಾರ್ಕಳ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಕಾರ್ಕಳದ ನಕಲಿ ಕಾಂಗ್ರೆಸ್ಸಿಗರು ಪರಶುರಾಮ ಥೀಮ್ ಪಾರ್ಕ್ ದಾರಿಗೆ ಮಣ್ಣು ಹಾಕಿದವರು, ಶಿಲ್ಪಿಯ ಮೇಲೆ ಕೇಸು ದಾಖಲಿಸಿ ಜೈಲಿಗೆ ಕಳುಹಿಸಿದವರು. ಆನಂತರದ ದಿನಗಳಲ್ಲಿ ಇದೇ ಕಾಂಗ್ರೆಸ್ಸಿಗರು ಪರಶುರಾಮನ ಮೂರ್ತಿಯನ್ನು ಪೊಲೀಸ್ ಠಾಣೆಯಲ್ಲಿಟ್ಟವರು ಎಂದು ಮಹಾವೀರ ಹೆಗ್ಡೆ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಾರಂಭದಿಂದ ಪರಶುರಾಮನ ಮೂರ್ತಿ ನಕಲಿ, ಪ್ಲಾಸ್ಟಿಕ್, ಸಿಮೆಂಟ್, ಫೈಬರ್ ಎಂದು ಹೀಗೆ ಸುಳ್ಳುಗಳನ್ನೇ ಹೇಳುತ್ತಾ ಬಂದಿದ್ದೀರಿ. ನಿಮ್ಮ ಸುಳ್ಳು ಇನ್ನು ಮುಂದೆ ನಡೆಯುವುದಿಲ್ಲ. ಇದನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಕಾರ್ಕಳ ಬಿಜೆಪಿಗಿದೆ. ಕಾರ್ಕಳ ಬಿಜೆಪಿ ಹೋರಾಟದಿಂದಲೇ ಬೆಳೆದು ಬಂದಿರುವಂತದ್ದು. 2 ವರ್ಷಗಳಿಂದ ನಿಮ್ಮ ಆಟವನ್ನು ನೋಡಿದ್ದೇವೆ, ಇನ್ನು ಮುಂದಕ್ಕೆ ನಮ್ಮ ಆಟ ಶುರು ಎಂದು ತಾಕೀತು ಮಾಡಿದರು. ಎಷ್ಟು ಜನ ಬರ್ತಿದ್ರು ಕಾರ್ಕಳಕ್ಕೆ, ಎಷ್ಟು ವ್ಯವಹಾರ ಆಗ್ತಿತ್ತು, ಎಷ್ಟು ಆಟೋದವರಿಗೆ ಕೆಲಸ ಆಗ್ತಿತ್ತು, ಎಷ್ಟು ಹೋಟೆಲ್ಗಳು ತುಂಬ್ತಾ ಇದ್ವು. ಇದನ್ನು ನಾವು ಎಲ್ಲರೂ ಕೂಡ ರಚನೆ ಮಾಡಬೇಕು. ಒಂದು ಕಾಮಗಾರಿನ ಅರ್ಧದಲ್ಲಿ ಇರ್ತದಂತಂದರೆ ಅದು ಏನು ಒಬ್ಬರಿಗೆ ಮಾಡುವ ತೊಂದರೆ ಅಂತಲ್ಲ, ಸುನೀಲ್ ಕುಮಾರಿಗೆ ಮಾಡುವ ಒಬ್ಬರ ತೊಂದರೆ ಅಲ್ಲ, ಈ ಸಮಾಜಕ್ಕೆ ಮಾಡುವ ತೊಂದರೆ. ಕಾರ್ಕಳದಲ್ಲಿ ಸುಮಾರು 8-10 ವರ್ಷಗಳ ಹಿಂದೆ ಮಾನ್ಯ ಸುನೀಲ್ ಕುಮಾರ್ ಅವರು ಈ 2 ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಪರಶುರಾಮನ ಸೃಷ್ಟಿ ಅಂತ ಕರೀತಾರೆ. ಆ ಪರಶುರಾಮನ ಸೃಷ್ಟಿಗೆ ಪೂರಕವಾಗಿ
ಯಾವುದೇ ಒಂದು ಕುರುಹುಗಳಿಲ್ಲ ಅಥವಾ ಅದನ್ನು ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಅನ್ನುವಂಥ ಒಂದು ಇಚ್ಛೆಯಾಗಿತ್ತು. ಅದಕ್ಕೆ ಅನುಗುಣವಾಗಿ ಕಳೆದ ಬಾರಿ ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ಸುಮಾರು 5-6 ಇಲಾಖೆಗಳ ಮುಖಾಂತರ ಕಾರ್ಕಳಕ್ಕೆ ಅನುದಾನವನ್ನು ತಂದು ಪರಶುರಾಮನ ಒಂದು ಮೂರ್ತಿಯನ್ನು ತೆರೆದಿಟ್ಟು ಪ್ರವಾಸೋದ್ಯಮಕ್ಕೆ ಅದನ್ನು ತೆರೆದಿಟ್ಟರು. ಕಾಂಗ್ರೆಸ್ಸಿನ ಉದಯ್ ಕುಮಾರ್ ಶೆಟ್ಟಿ ಅವರು ಯಾವತ್ತು ಅವರು ಕಾಂಗ್ರೆಸ್ಸಿಗೆ ಹೋದರು ಅದರ ಮುಂಚೆ ಅವರು ಮಾತಾಡಿದಂಥ ರೀತಿ, ಸುನೀಲ್ ಕುಮಾರ್ ಅವರನ್ನು ಹೊಗಳಿದಂಥ ರೀತಿ ಇವತ್ತು ಬೇರೆದೇ ಆಗಿತ್ತು. ಕಾಂಗ್ರೆಸ್ಸಿಗೆ ಹೋದ ನಂತರ, ಇಲ್ಲಿ ಸೀಟ್ ಸಿಗದೆ ಕಾಂಗ್ರೆಸ್ಸಿಗೆ ಹೋದ ನಂತರ ಅವರ ವರಸೆ ಬದಲಾಗಿ ಚುನಾವಣೆಯ ದೃಷ್ಟಿಯಿಂದ ಅಥವಾ ರಾಜಕೀಯ ದೃಷ್ಟಿಯಿಂದ ಪರಶುರಾಮನನ್ನು ಕೇವಲ ಒಂದು ಚುನಾವಣೆಗೋಸ್ಕರ, ಒಂದು ರಾಜಕೀಯಕ್ಕೋಸ್ಕರ ಅದನ್ನು ತೆರೆದಿಡಬೇಕು ಅನ್ನುವಂಥ ದೃಷ್ಟಿಯಿಂದ ಅದನ್ನು ನಕಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಸುಮಿತ್ ಶೆಟ್ಟಿ ಕೌಡೂರು ಮಾತನಾಡಿ, ಪರಶುರಾಮ ವಿಚಾರ ಕುರಿತು ಕಾರ್ಕಳದ ಕಾಂಗ್ರೆಸ್ ದ್ವಂದ್ವ ನೀತಿ ಅನುಸರಿಸುತ್ತಿದೆ. ಸುನಿಲ್ ಕುಮಾರ್ ಅವರ ಕಲ್ಪನೆಯಂತೆ ನಿರ್ಮಾಣವಾದ ಥೀಮ್ ಪಾರ್ಕ್ ಅನ್ನು ಕೇವಲ ರಾಜಕೀಯಕ್ಕಾಗಿ ಹಾಳುಗೆಡವಲಾಗುತ್ತಿದೆ ಎಂದರು. ಉದಯ್ ಕುಮಾರ್ ಶೆಟ್ಟಿಯವರು ಪರಶುರಾಮನ ಪುನರ್ ನಿರ್ಮಾಣಕ್ಕೆ ಪಿಐಎಲ್ ಹಾಕಿದರೆ 2 ವರ್ಷದ ಹಿಂದೆ ಅವ್ಯವಹಾರ ನಡೆದಿದೆ ಎಂದು ಕಾಂಗ್ರೆಸ್ನ ಕೃಷ್ಣ ಶೆಟ್ಟಿ ಪರಶುರಾಮನ ಥೀಮ್ ಪಾರ್ಕ್ ಕುರಿತಾಗಿ ಕೇಸು ದಾಖಲಿಸಿದ್ರು ಎಂದರು. ರೀತಿಯಲ್ಲಿ ಕಾರ್ಕಳದಲ್ಲಿ ಆಗ್ತಾ ಇದೆ. ಮತ್ತೊಂದು ವಿಚಾರ ಸ್ಪಷ್ಟವಾಗಿ ನಾನು ಹೇಳಬೇಕಂತ ಹೇಳಿದ್ರೆ, ಈ ಕಾಮಗಾರಿ ಇಷ್ಟರವರೆಗೆ ಅದು ಹ್ಯಾಂಡ್ ಓವರ್ ಆಗಿದೆ. ಹ್ಯಾಂಡ್ ಓವರ್ ಆಗದ ಒಂದು ಕಾಮಗಾರಿಯನ್ನು ಕಾಂಗ್ರೆಸ್ ಇವತ್ತು ಕೈಗೆತ್ತಿಕೊಂಡು ದುಂಬರಾಟವನ್ನು ಮಾಡ್ತಾ ಇದೆ. ಇವತ್ತು ಕಾರ್ಕಳದಲ್ಲಿ ಫಾರ್ ಎಕ್ಸಾಂಪಲ್ ಡಾಮರ್ ಹಾಕ್ತಾರೆ ಒಂದು ರಸ್ತೆಗೆ. ಡಾಮರ್ ಅಂತ ಹೇಳುವಾಗ ಖಾಲಿ ಡಾಮರ್ ಮಾತ್ರ ಹಾಕೋದಲ್ಲ, ಅದರೊಟ್ಟಿಗೆ ಜಲ್ಲಿ ಬರ್ತದೆ, ಹೊಯ್ಗೆ ಬರ್ತದೆ, ಎಲ್ಲ ಮಿಕ್ಸ್ ಮಾಡಿ ಹಾಕೋದು. ಹಾಗಂತ ಹೇಳಿ ಅಲ್ಲಿ ಪರಶುರಾಮನ ಪ್ರತಿಮೆಯಲ್ಲಿ ಕಂಚು ಇಲ್ಲ ಅಂತ ಹೇಳಿದಾಗ ಆ ಬಿಲ್ ಆಗುವಾಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗ್ತದೆ. ಇನ್ಸ್ಪೆಕ್ಷನ್ ಆದಾಗ ಏನಾಗ್ತದೆ, ಯಾವುದೇ ಕಾಮಗಾರಿ ಆದಾಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನಲ್ಲಿ ಯಾವ ವಸ್ತುಗಳ ಬಗ್ಗೆ ಕಾಮಗಾರಿ ಆಗಿದೆ ಅಷ್ಟೇ ಬಿಲ್ ಆಗುತ್ತೆ. ಈಗ ಪರಶುರಾಮನ ಮೂರ್ತಿ ಮಾಡಿದವರಿಗೆ 2 ಕೋಟಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ 2 ಕೋಟಿ ಮೊತ್ತ ಹೋಗಲಿಲ್ಲ. ಅವನಿಗೆ ಹೋದ್ದು 1 ಕೋಟಿ 10 ಲಕ್ಷ ಮಾತ್ರ. ಆ ವ್ಯವಸ್ಥೆಗಳು ಇನ್ನು ಯಾವಾಗ ಹ್ಯಾಂಡ್ ಓವರ್ ಆಗ್ತದೆ ಆಗ ಆಗ್ತದೆ. ಕಾರ್ಕಳದ ಕಾಂಗ್ರೆಸ್ ಅವಸರ ಮಾಡಿದೆ. ಅವರ ಒಂದು ತುಷ್ಟೀಕರಣ ನೀತಿಗೆ ಪರಶುರಾಮ ಪೀಠವನ್ನು ಬಳಿ ತೆಗೆದುಕೊಳ್ಳಿ. ಈ ಸಂದರ್ಭ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಜಯರಾಮ್ ಸಾಲಿಯನ್, ಕಾರ್ಕಳ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್ ಪೂಜಾರಿ ಬೋಳ ಹಾಗೂ ಸುರೇಶ್ ಶೆಟ್ಟಿ ಶಿವಪುರ, ಕಾರ್ಯದರ್ಶಿ ಪ್ರವೀಣ್ ಸಾಲ್ಯಾನ್, ಬೆಳ್ಮನ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ದೇವೇಂದ್ರ ಶೆಟ್ಟಿ ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅಭಿನಯ ಮತ್ತು ನಿರ್ದೇಶನದ ಜೈ ತುಳು ಸಿನಿಮಾ ನವೆಂಬರ್ 14ರಂದು ಬಿಡುಗಡೆಗೊಳ್ಳಲಿದೆ. ಅದಕ್ಕಾಗಿ ಚಿತ್ರತಂಡ ಎಲ್ಲ ತಯಾರಿಯನ್ನು ನಡೆಸುತ್ತಿದೆ. ಇಂಟರ್ನ್ಯಾಷನಲ್ ಪ್ರೀಮಿಯರ್ ಶೋಗೆ ದಿನಾಂಕವನ್ನು ಕೂಡ ಪ್ರಕಟಿಸಿದ್ದಾರೆ. ಜೈ ಸಿನಿಮಾ ತುಳು ಭಾಷೆಯ ಒಂದು ಬಿಗ್ ಬಜೆಟ್ನ ಚಿತ್ರವಾಗಿದೆ. ಈ ಸಿನಿಮಾವು ಮಂಗಳೂರಿನ ವಿವಿಧ ಸ್ಥಳಗಳಲ್ಲಿ ಚಿತ್ರೀಕರಣವಾಗಿದೆ. ಈಗಾಗಲೇ ನಟ ಶಿವರಾಜ್ ಕುಮಾರ್ ಅವರು ಸಿನಿಮಾ ಬಿಡುಗಡೆಯ ದಿನಾಂಕವನ್ನು ಪ್ರಕಟಿಸಿದರು. ಜೈ ಸಿನಿಮಾ ಆರ್ಎಸ್ ಸಿನಿಮಾಸ್, ಶೂಲಿನ್ ಫಿಲಮ್ಸ್, ಮುಗ್ರೋಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣಗೊಂಡಿದೆ. ರೂಪೇಶ್ ಶೆಟ್ಟಿ ಸಿನಿಮಾದ ನಿರ್ದೇಶಕರಾಗಿದ್ದು, ಕತೆ ಹಾಗೂ ಸಂಭಾಷಣೆಯನ್ನು ಪ್ರಸನ್ನ ಶೆಟ್ಟಿ ಬೈಲೂರು ಬರೆದಿದ್ದಾರೆ. ಬಹುಭಾಷಾ ನಟ ಸುನಿಲ್ ಶೆಟ್ಟಿ, ಡಾ ದೇವದಾಸ್ ಕಾಪಿಕಾಟ್, ರಾಜ್ ದೀಪಕ್ ಶೆಟ್ಟಿ, ನವೀನ್ ಡಿ ಪಡೀಲ್, ಅರವಿಂದ ಬೋಳ, ಭೋಜರಾಜ್ ವಾಮಂಜೂರು ಮೊದಲಾದವರು ಅಭಿನಯಿಸಿದ್ದಾರೆ. ಇನ್ನು ಸಿನಿಮಾದ ಇಂಟರ್ನ್ಯಾಷನಲ್ ಪ್ರೀಮಿಯರ್ ಶೋಗೆ ದಿನಾಂಕ ಪ್ರಕಟಗೊಂಡಿದೆ. ಮಸ್ಕತ್ನಲ್ಲಿ ಅಕ್ಟೋಬರ್ 24ರಂದು, ಕತಾರ್ನಲ್ಲಿ ಅಕ್ಟೋಬರ್ 31ರಂದು, ದುಬೈನಲ್ಲಿ ನವೆಂಬರ್ 2ರಂದು ಜೈ ಸಿನಿಮಾದ ಪ್ರೀಮಿಯರ್ ಶೋ ನಡೆಯಲಿದೆ. ಗಲ್ಫ್ ರಾಷ್ಟ್ರದಲ್ಲಿರುವ ಎಲ್ಲರಿಗೂ ಸಿನಿಮಾ ವೀಕ್ಷಿಸುವ ಅವಕಾಶವನ್ನು ಜೈ ಸಿನಿಮಾ ತಂಡ ಮಾಡಿಕೊಟ್ಟಿದೆ. ಹಲೋ ಮನೋಜ್ ಭಾಯ್ ನಮಸ್ಕಾರ. ಊರಿಗೆ ಬರ್ರಿ. ಯಾನು ಊರಿಗೆ ಬರ್ಪನ ಬಿಡ್ಲಿ. ಮಸ್ಕತ್ ಜೈ ಮೂವಿ ಪ್ರೀಮಿಯರ್ ಶೋ ಏಪ ಅವು ಪ್ರೀಮಿಯರ್ ಶೋ ಬೇಗ ಬಂತ ಏಪ ಜೈ ಮೂವಿ ರಿಲೀಸ್ ಆಪಂಡು ಮಸ್ತ್ ಎಕ್ಸೈಟ್ಮೆಂಟ್ ಉಂಟು. ಈ ರೀತಿನೇ ಪಂಡ್ಲತೆ. ಹಲೋ 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 ಈ ಜನ ತೊಂಜಿ ಮಲ್ಲ ಶೋ ಆಫ್ ಮಾರ. ನಮಸ್ಕಾರ. ಹಲೋ ಗೌತಮ್ ಭಾಯ್ ನಮಸ್ಕಾರ. ದುಬೈದಾಗ ಮಾಡ್ತಿರ್ಲಕ ತುಂಬಲಿ ನಮ್ಮ ಪ್ರೀಮಿಯರ್ ಶೋದ ಡೇಟ್ ಅನೌನ್ಸ್ ಮಾಡಿ ಬರೋಣ. ಹಲೋ ಹಲೋ ಏಪರ್ಲ ಮುಗಿಯರಿ ಚೀಚ ಅಂತ ನಾಟಕ ಪ್ರೀಮಿಯರ್ ಶೋದ ಡೇಟ್ಗೆ ಎಲ್ಲ ಶುರು ಮಾಡ್ತೀವಿ. ದೇವು ಇರೋನ್ ದಾದ ಬಿಲ್ಡಪ್ ಅವ್ಳು ದುಬೈ ಮಸ್ಕತ್ ದಾತ ಕಾಲ್ ಮಲ್ ತಂದುಲ್ಲೇರ್ ಮಾರೆ ಪಾಪ ಜೈತ ಪ್ರೀಮಿಯರ್ ಶೋ ಏಪನ್ ಪಂಡ್ರಬ್ ಜೈರಿ ಇರೋ ದಾದ ಶೋ
ಲೇಸ್ ಎಲ್ಲ ಲೇಸ್ ಬ್ರ್ಯಾಂಡ್ ಅಂಬಾಸಿಡರ್ ಜೈ ಮೂವಿ ದ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನಡಪುಂಡು ಮಸ್ಕತ್ ಇಟ್ಸ್ ಆನ್ October 24th. ಅಂಜನೆ ಕತಾರ್ಡ್ ಜೈತ ಪ್ರೀಮಿಯರ್ ನಡಪುಂಡು October 31st. ಅಂಜನೆ ದುಬೈ ನಡಪುಂಡು ಬಿಗ್ಗೆಸ್ಟ್ ಮೆಗಾ ಪ್ರೀಮಿಯರ್ ಆನ್ November 2nd. ಮಸ್ಕತ್ ದಗ್ಲ ಟಿಕೆಟ್ ಗೋಸ್ಕರ ಈ ನಂಬರ್ ಕಾಲ್ ಮನ್ಪ್ಲೆ. ಕತಾರ್ಡ್ ಟಿಕೆಟ್ ಬೋರ್ಡ್ ನಂಡ ಈ ನಂಬರ್ ಕಾಲ್ ಮನ್ಪ್ಲೆ. ಅಂಜನೆ ದುಬೈ ಡೂಪ್ನಾಗ್ಲು ಕಾಲ್ ಮನ್ಪ್ಲೆ ಟಿಕೆಟ್ ಗೋಸ್ಕರ ಈ ನಂಬರ್ಗೆ ಹರಿ ಆಪ್. ಸೊ ರೆಡಿ ಅಲೆ ಜೈ ಪಿಕ್ಚರ್ ದ ಇಂಟರ್ನ್ಯಾಷನಲ್ ಪ್ರೀಮಿಯರ್ಗೆ ಜೈ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಉಡುಪಿ ಜಿಲ್ಲೆಯ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನ ದರ್ಶನಕ್ಕೆ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರು. ಕುಟುಂಬದ ಎಲ್ಲಾ ಸದಸ್ಯರು ನವದುರ್ಗ ಲೇಖನ ಯಜ್ಞದ ಸಂಕಲ್ಪವನ್ನು ಮಾಡಿದ್ರು. ಪತ್ನಿ ರಂಜಿತಾ ರಾಧಾ ದೇವಿಗೆ ಸೀರೆ ಮತ್ತು ಬಾಗಿನವನ್ನು ನೀಡಿದ್ರು. ಪುತ್ರ ವಿಹಾನ್ ಕಾರ್ಣಿಕ್ ಜೊತೆಗಿದ್ರು. ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನಲ್ಲಿ ಪ್ರಾರ್ಥಿಸಿ ಅಮ್ಮನ ಅನುಗ್ರಹ ಪ್ರಸಾದವನ್ನು ನೀಡಿ ಗೌರವಿಸಿದ್ರು. ಈ ಸಂದರ್ಭ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ನಾನು ನಾಗರ ಪಂಚಮಿಯ ಪರ್ವ ಕಾಲದಲ್ಲಿ ಕಾಪು ಮಾರಿಯಮ್ಮನ ಸನ್ನಿಧಾನಕ್ಕೆ ಬಂದಿದ್ದೇನೆ. ಎಲ್ಲಾ ಸೇವೆಯನ್ನು ಮಾಡುವ ಜೊತೆಗೆ ವಿಶೇಷವಾಗಿ ಘಂಟಾನಾದ ಸೇವೆಯನ್ನು ಮಾಡಿದ್ದೇನೆ. ಇಲ್ಲಿನ ಬೃಹತ್ ಗಂಟೆಯನ್ನು ಬಾರಿಸುವ ಮೂಲಕ ನನ್ನ ಬೇಡಿಕೆಯನ್ನು ಈಡೇರಿಸುವಂತೆ ಕೇಳಿಕೊಂಡಿದ್ದೇನೆ ಎಂದರು. ನಮಸ್ತೆ ಎಲ್ರಿಗೂ. ನಾನು ಇವತ್ತು ನಾಗಪಂಚಮಿ ದಿವಸ ಶ್ರೀ ಮಾರಿಕಮ್ಮ ದೇವಸ್ಥಾನ ಕಾಪಕ್ಕೆ ಬಂದಿದ್ದೀನಿ. ಇವೆಲ್ಲ ಸೇವೆ ಮಾಡೋ ಮೂಲಕ ಜೊತೆಗೆ ವಿಶೇಷವಾಗಿ ಇಲ್ಲಿ ಘಂಟಾನಾದ ಅಂದರೆ ಬೃಹತ್ ಪ್ರಥಮ ರಾಜ್ಯದಲ್ಲಿ ಪ್ರಸಿದ್ಧವಾದಂಥ ಗಂಟೆ ಇಟ್ಟಿದ್ದಾರೆ. ಆ ಗಂಟೆ ಬಾರಿಸೋ ಮೂಲಕ ನನ್ನ ಏನು ಬೇಡಿಕೆಗಳನ್ನು ಈಡೇರಿಸುವಂಥ ತಾಯಿಯಲ್ಲಿ ಬೇಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ಆ ನಾದ ಅದ್ಭುತವಾಗಿರುತ್ತೆ ಮತ್ತು ಅದರ ಒಂದು ಶಬ್ದ ಕೇಳ್ತಾ ಹೋದಾಗ ಒಂದು ನೆಮ್ಮದಿ ಶಾಂತಿ ಸಿಗುತ್ತೆ. ನಿಜವಾಗಲೂ ಖುಷಿಯಾಗಿದೆ. ಇದು ಪ್ರಥಮ ಬಾರಿಗೆ ಅಯೋಧ್ಯೆಯಲ್ಲಿದೆಯಂತೆ, ಇದು ಎರಡನೇದು ಇಲ್ಲಿ ಬಂದಿದೆ. ಎಲ್ಲರೂ ತಾವು ಸೇವೆಯನ್ನು ಸಲ್ಲಿಸಬೇಕಂತ ಕೇಳ್ಬೋದು. ನಮಸ್ತೆ, ಥ್ಯಾಂಕ್ ಯು. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯ, ಘಂಟಾನಾದ ಸೇವಾ ಸಮಿತಿ ಅಧ್ಯಕ್ಷ ಮತ್ತು ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕ ಯೋಗೀಶ್ ವಿ ಶೆಟ್ಟಿ, ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಬೆಳಪು ದೇವಿಪ್ರಸಾದ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಮಾಧವ ಆರ್ ಪಾಲನ್, ಗೌರವ ಸಲಹೆಗಾರ ನಿರ್ಮಲ ಕುಮಾರ್ ಹೆಗ್ಡೆ ಉಪಸ್ಥಿತರಿದ್ದರು. ರವಿರಾಜ್, V4 ನ್ಯೂಸ್, ಪಡುಬಿದ್ರಿ. ಬ್ರಹ್ಮಾವರ ತಾಲೂಕು ಕೇಂದ್ರ ಬ್ರಹ್ಮಾವರ ರಾಷ್ಟ್ರೀಯ ಹೆದ್ದಾರಿ 66ರ ನಗರದ ನಡುವೆ ಸರ್ಕಾರಿ 7 ವಸತಿ ಗೃಹಗಳು ಪಾಳು ಬಿದ್ದು ಭೂತ ಬಂಗ್ಲೆಯಾಗಿ ಮತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದು, ಸರ್ಕಾರ ಯಾವುದಾದರೂ ಇಲಾಖಾ ಕಚೇರಿ ಅಥವಾ ಸೂಕ್ತ ವ್ಯವಸ್ಥೆ ಮಾಡಬೇಕಾಗಿದೆ. ಸಮುದಾಯ ಆರೋಗ್ಯ ಕೇಂದ್ರ, ಪಶು ಚಿಕಿತ್ಸಾಲಯ ಬಳಿ 7 ಸರ್ಕಾರಿ ವಸತಿ ಗೃಹ ಇದ್ದು, ಹಿಂದೆ ಅನೇಕ ವೈದ್ಯರುಗಳು ಹಾಗೂ ನಾನಾ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಕುಟುಂಬ ಸಮೇತವಾಗಿ ವಾಸವಾಗಿದ್ದ ಸರ್ಕಾರಿ ವಸತಿ ಗೃಹ ಇದೀಗ ಕೆಲವು ವರ್ಷಗಳಿಂದ ಪಾಳು ಬಿದ್ದು ಕೇಳುವವರೇ ಇಲ್ಲದಂತಾಗಿದೆ. ಸಬ್ ರಿಜಿಸ್ಟರ್, ಸರ್ವೆ ಸೇರಿದಂತೆ ಹಲವಾರು ಸರ್ಕಾರಿ ಕಚೇರಿ ಹೊಂದಿದ ಬ್ರಹ್ಮಾವರ ತಾಲೂಕು ಆಡಳಿತ ಸೌಧಕ್ಕೆ ತಾಕಿಕೊಂಡಿರುವ 1 ಎಕರೆಯಷ್ಟು ಜಾಗದಲ್ಲಿ ಪಾಳು ಬಿದ್ದ ವಸತಿ ಗೃಹಗಳು ನಗರ ನಡುವಿನ ಭಾಗದಲ್ಲಿದ್ದು ನಿರುಪಯುಕ್ತವಾಗಿವೆ. ಅದಕ್ಕೆ ತಾಗಿಕೊಂಡು ಹೊಸ ವಸತಿ ಗೃಹಗಳು ನಿರ್ಮಾಣಗೊಂಡ ಬಳಿಕ ಇದು ಪಾಳು ಬಿದ್ದಿದೆ. ಖಾಸಗಿಯಾಗಿ ಅಂಗುಲ ಜಾಗಕ್ಕೂ ಕೋಟಿ ಬೆಲೆ ಇರುವಾಗ ಸರ್ಕಾರ ಇದನ್ನ ಯಾವುದಾದ್ರೂ ಇಲಾಖಾ ಕಚೇರಿ ಅಥವಾ ಹೊಸ ವಸತಿ ಗೃಹ ನಿರ್ಮಾಣ ಮಾಡಬೇಕಾಗಿದೆ.
ಸಾಧಾರಣ ಒಂದು 6-7 ವರ್ಷಗಳಿಂದ ಇಲ್ಲಿ ದುಸ್ಥಿತಿಯಲ್ಲಿರುವಂತಹ 7-8 ಕ್ವಾರ್ಟರ್ಸ್ಗಳು ವಾರಂಬಳ್ಳಿಯ ಅಂದರೆ ನಮ್ಮ ಸರ್ವಿಸ್ ರೋಡಲ್ಲಿ NHಗೆ ತಾಗಿ ಇಲ್ಲೇ ಇದೆ. ಸುಮಾರು ಒಳ್ಳೊಳ್ಳೆ ಅಧಿಕಾರಿಗಳು ಇದ್ದಂತಹ ಜಾಗ, ಮುಂಚೆ ಇಲ್ಲೇ ಆಡ್ಕೊಂಡೆಲ್ಲ ಇತ್ತು ನಾವು. ಆದರೆ ಈಗ ಸಾಧಾರಣ ಒಂದು 6-7 ವರ್ಷದಿಂದ ನೆನೆಗುದಿಗೆ ಬಿದ್ದ ಇದೆ. ಆದ್ದರಿಂದ ಇದರ ಬಗ್ಗೆ ಒಂಚೂರು ಕ್ರಮವನ್ನು ಕೈಗೊಳ್ಳಬೇಕು. ಹಾಗೆ ಮುಂಚೆ ತುಂಬ ಅಧಿಕಾರಿಗಳೆಲ್ಲ ಇದ್ದರು, ಇದರಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇತ್ತು. ಈಗ ಪಾಳು ಬಿದ್ದ ರೀತಿಯಲ್ಲಿದೆ. ಹಾಗೆ ಒಳ್ಳೆ ಜಾಗದಲ್ಲಿ ಇರುವುದರಿಂದ ಇದರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಂಡು ಇದರಲ್ಲಿ ಬೇರೆ ಏನಾದರೂ ಸರ್ಕಾರಿ ಕಚೇರಿಗಳನ್ನು ಹಾಗೇನಾದರೂ ಮಾಡಬೇಕು ಅಂತ ನಮ್ಮ ವಿನಂತಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. ಪರಮಪೂಜ್ಯ ಒಡಿಯೂರು ಶ್ರೀಗಳವರ ಜನ್ಮದಿನೋತ್ಸವ ಗ್ರಾಮೋತ್ಸವದ ಪ್ರಯುಕ್ತ 2001ರಿಂದ ನಿರಂತರವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು 2025ರ ಗ್ರಾಮೋತ್ಸವದ ಕಾರ್ಯಕ್ರಮಗಳು ಆಗಸ್ಟ್ 8ರಂದು ಶ್ರೀ ಸಂಸ್ಥಾನದಲ್ಲಿ ವಿವಿಧ ಸೇವಾ ಚಟುವಟಿಕೆಗಳೊಂದಿಗೆ ನಡೆಯಲಿದೆ ಎಂದು ಸ್ವಾಗತ ಸಮಿತಿಯ ಅಧ್ಯಕ್ಷ ಸುರೇಶ್ ರೈ ಅವರು ತಿಳಿಸಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು. ಗ್ರಾಮೋತ್ಸವದ ಪೂರ್ವಭಾವಿಯಾಗಿ ಈಗಾಗಲೇ ವಿವಿಧ ಭಾಗಗಳಲ್ಲಿ ವೈದ್ಯಕೀಯ ಮತ್ತು ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಸ್ವಚ್ಛತಾ ಕಾರ್ಯಕ್ರಮವು ರಜತ ಸಂಭ್ರಮವನ್ನು ಆಚರಿಸುತ್ತಿರುವ ಈ ವರ್ಷ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯ 65 ಸ್ಥಳಗಳಲ್ಲಿ ಏಕಕಾಲದಲ್ಲಿ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಆಗಸ್ಟ್ 3ರಂದು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಾಧಾರಣ ಪ್ರತಿ ವರ್ಷ 8/8ರಂದು ಪರಮಪೂಜ್ಯ ಸ್ವಾಮೀಜಿಯವರ ಜನ್ಮದಿನೋತ್ಸವ ಗ್ರಾಮೋತ್ಸವವಾಗಿ ನಾವು ಎಲ್ಲ ಗುರುಬಂಧುಗಳು ಎಲ್ಲರೂ ಸೇರಿ ಆಚರಣೆ ಮಾಡ್ತಿದ್ದೇವೆ. ಅದರ ಪ್ರಯುಕ್ತ ಸಾಧಾರಣ 2-3 ತಿಂಗಳ ಹಿಂದೆ ಪ್ರತಿ 3 ಜಿಲ್ಲೆಗಳಲ್ಲಿ ಮೆಡಿಕಲ್ ಕ್ಯಾಂಪ್ ಇರ್ಬೋದು ಅಥವಾ ಇತರ ರಕ್ತದಾನ ಶಿಬಿರ, ಎಲ್ಲ ರೀತಿಯ ಶಿಬಿರಗಳಿರ್ಬೋದು, ಮಾಹಿತಿ ಶಿಬಿರ ಇರ್ಬೋದು, ಎಲ್ಲವನ್ನು ಪ್ರತಿ ವಾರ ಮಾಡ್ತಾಯಿದ್ದೇವೆ. 2001ರಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಪ್ರತಿ ವರ್ಷ ಸ್ವಚ್ಛತಾ ಕಾರ್ಯಕ್ರಮವು ಪ್ರತಿ 3 ಜಿಲ್ಲೆಗಳಲ್ಲಿ ಆಗ್ತಾ ಇರ್ತದೆ. ಈ ವರ್ಷ 25ನೇ ವರ್ಷದ ಸ್ವಚ್ಛತಾ ಅಭಿಯಾನದಲ್ಲಿ ಒಂದು ವಿಶೇಷವಾಗಿ 3ನೇ ತಾರೀಕಿನಂದು 365 ಕಡೆ ವಿವಿಧ ಸಂಘ ಸಂಸ್ಥೆಗಳೊಟ್ಟಿಗೆ ಜಂಟಿಯಾಗಿ ಒಂದು ಪರಮಪೂಜ್ಯ ಒಡಿಯೂರು ಶ್ರೀಗಳವರ ಜನ್ಮೋತ್ಸವ ಗ್ರಾಮೋತ್ಸವದ ಪ್ರಯುಕ್ತ 2025 ಗ್ರಾಮೋತ್ಸವ ಕಾರ್ಯಕ್ರಮಗಳು ಅದರ ಒಂದು ವಿಧದಲ್ಲಿ 365 ಕಡೆ ಎಲ್ಲ ಸಂಘ ಸಂಸ್ಥೆಗಳೊಟ್ಟಿಗೆ ಸೇರಿ 3 ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಒಂದು ಶಿಬಿರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕನಿಷ್ಠ 50 ಜನ ಪ್ರತಿಯೊಂದು ಕಡೆ ಇರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಲೋಕನಾಥ ಶೆಟ್ಟಿ ತಾಳಿಪಾಡಿಗುತ್ತು, CA ರಾಮ್ ಮೋಹನ್ ರೈ, ಲಿಂಗಪ್ಪಗೌಡ ಪನಿಯಡ್ಕ, ಮಾತೇಶ್ ಭಂಡಾರಿಯವರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ವತಿಯಿಂದ 27ನೇ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯು ಆಗಸ್ಟ್ 4ರಂದು ಆರಂಭವಾಗಲಿದ್ದು ಆಗಸ್ಟ್ 15ರಂದು ಫೈನಲ್ ಪಂದ್ಯಾವಳಿ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ DM ಅಸ್ಲಾಂ ಅವರು ತಿಳಿಸಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಕಳೆದ 26 ವರ್ಷಗಳಿಂದ ಅಂತರ್ಜಿಲ್ಲಾ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗಾಗಿ ಪಂದ್ಯಾವಳಿಯನ್ನ ಆಯೋಜಿಸುತ್ತಾ ಬರಲಾಗುತ್ತಿದ್ದು, ಈ ಬಾರಿ 27ನೇ ವರ್ಷದ ಪಂದ್ಯಾವಳಿ ಆಗಸ್ಟ್ 4ರಿಂದ ಪ್ರಾರಂಭವಾಗಲಿದೆ. ಕರಾವಳಿ ಉತ್ಸವ ಮೈದಾನ ಮತ್ತು ಮಂಚನಾಡಿ ಗ್ರಾಮದ ಕಿನ್ಯಾ ಎಂಬಲ್ಲಿರುವ ಯನಪೊಯ್ಯ ಯೂನಿವರ್ಸಿಟಿ ಕ್ಯಾಂಪಸ್ ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದೆ. ಈಗಾಗಲೇ ಸುಮಾರು 200ಕ್ಕೂ ಹೆಚ್ಚು ಶಾಲಾ ಕಾಲೇಜಿನ ತಂಡ ನೋಂದಾಯಿಸಿಕೊಂಡಿದ್ದು 12 ದಿನಗಳ ಕಾಲ ಈ ಪಂದ್ಯಾಟ ನಡೆಯಲಿದೆ ಎಂದರು. ಹೈಯರ್ ಪ್ರೈಮರಿ ಹೈಸ್ಕೂಲ್ ಬಾಯ್ಸ್ ಅಂಡ್ ಗರ್ಲ್ಸ್ PU ಕಾಲೇಜಿದು 25 ತಾರೀಕಿಗೆ ನೋಂದಣಿ ನಾವು ಕ್ಲೋಸ್ ಮಾಡಿದ್ದೇವೆ. ಅದನ್ನು ಯಾಕಂದರೆ ತುಂಬ ತಂಡಗಳು ಬಂದಿದೆ. ಹೈಸ್ಕೂಲಲ್ಲಿ ಸುಮಾರು 80 ತಂಡಗಳು, ಹೈಯರ್ ಪ್ರೈಮರಿಯಿಂದ ಸುಮಾರು 50, PU ಇಂದ ಒಂದು 50-55 ತಂಡಗಳು ಇದರಲ್ಲಿ ಆಲ್ರೆಡಿ ನಮಗೆ ರಿಜಿಸ್ಟರ್ ಆಗಿದೆ.
ಸೊ ಈ ಸರಿ ನಾವು ಏನು ಮಾಡಿದೆ ಅಂದರೆ ನಮಗೆ ಇಲ್ಲಿಂದ ದೂರ ಹೋಗಿ ಆಡುವಂಥ, ಯಾಕಂದರೆ ಮಕ್ಕಳಿಗೆಲ್ಲ ಬರುವಂಥ ಕನ್ವೆಂಟ್ ಇಲ್ಲ, ಅದರಿಂದ ಇಲ್ಲಿ ಮಕ್ಕಳ ಹೈಸ್ಕೂಲ್ ಮತ್ತು ಹೈಯರ್ ಪ್ರೈಮರಿ ಮ್ಯಾಚನ್ನು ನಾವು ಇಲ್ಲಿ ಕರಾವಳಿ ಗ್ರೌಂಡಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೆವು. ಅಲ್ಲಿ ಒಂದು ಮಾಡಿ ನಾವು ಹೈಸ್ಕೂಲ್ ಮ್ಯಾಚ್ ಅಲ್ಲಿ ಮಾಡ್ತೇವೆ ನಾವು, ಮತ್ತು ಹೈಯರ್ ಪ್ರೈಮರಿ ಮ್ಯಾಚನ್ನು ಸಹ ಅಲ್ಲಿಯೇ ಮಾಡುವಂಥ ಯೋಜನೆ ಹಾಕಿದ್ದೇವೆ. PU ಮತ್ತು ಕಾಲೇಜ್ ಮ್ಯಾಚನ್ನು ಯಾನಪ್ಪಾಯದು ನಮ್ಮ ನಾಟಕಲ್ ಕಿನ್ಯದಲ್ಲಿ ಅವ್ರದ್ದು ಇಂದ ಟರ್ಫ್ ಗ್ರೌಂಡ್ ಇದೆ. ನಾವು ಆ 2 ಮ್ಯಾಚನ್ನು 6 ತಾರೀಕಿಂದ ಅಲ್ಲಿ ಪ್ರಾರಂಭ ಮಾಡ್ತೇವೆ. ಸೊ ಆದ್ದರಿಂದ ನಮಗೆ ಮೈದಾನ ಅದರ ಮಧ್ಯದಲ್ಲಿ ತಯಾರಾದರೆ ನಾವು ಮ್ಯಾಚನ್ನು ಇಲ್ಲಿಗೆ ಶಿಫ್ಟ್ ಮಾಡುವಂಥ ಯೋಜನೆ ಹಾಕಿದ್ದೇವೆ. ಈಗ ಯಾಕಂದರೆ ನಮ್ಮ ಈ ಟರ್ಫ್ ಆದ ಮೇಲೆ ಈ ಫುಟ್ಬಾಲ್ಗೆ, ಯಾಕಂದರೆ ನಮಗೆ ಇದು ತುಂಬ ನಮ್ಮ ಎಲ್ಲರ ಮಂಗಳೂರು ನಮ್ಮ ಸ್ಪೆಷಲಾಗಿ ನಮ್ಮ ಜಿಲ್ಲೆ ಫುಟ್ಬಾಲ್ ಅಸೋಸಿಯೇಷನ್ದು ಒಂದು ಕನಸಾಗಿತ್ತು. ಸುಮಾರು ವರ್ಷದಿಂದ ನಾವು ಅದರ ಹಿಂದೆ ಹೋರಾಡ್ತಿದ್ವಿ. ಯಾಕಂದರೆ ಸುಮಾರು 100-150 ವರ್ಷಕ್ಕೆ ನಮ್ಮ ಹಿರಿಯರು ಪಳ್ಳಿ ಜಯರಾಮ್ ಶೆಟ್ಟಿ ಅವರು, SK ಅಮೀನವರು, ರಾಮಚಂದ್ರ ಬೆಂಗರೆ, ಅಹಮದ್ ಮಾಸ್ಟರ್ ಅವರು ಇವರನ್ನು ಎಲ್ಲ ನಡೆಸಿಕೊಂಡು ಬಂದಂಥ ಇದೊಂದು ನಮ್ಮ ಸಂಸ್ಥೆ ಅಸೋಸಿಯೇಷನ್. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಹುಸೇನ್ ಪೋಳಾರ್, ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಸದಸ್ಯರಾದ ವಿಜಯ್ ಸುವರ್ಣ, ಖಜಾಂಚಿ ಫಿರೋಜ್, ಸದಸ್ಯರಾದ ಅನಿಲ್ PB, ಲತೀಫ್, ಕಸಬಾ ಬೆಂಗ್ರೆ, ಅಶ್ಫಾಕ್ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ಕುಂದಕನ್ನಡದ ನೆಲದಲ್ಲಿ ಜನಿಸಿ ವೃತ್ತಿ ನಿಮಿತ್ತ ಮಂಗಳೂರಿಗೆ ಬಂದು ನೆಲೆಸಿ ತುಳುನಾಡಿನವರೇ ಆಗಿತ್ತುಕೊಂಡರೂ ತಮ್ಮ ಮೂಲ ನೆಲೆಯ ಭಾಷೆ, ಸಂಸ್ಕೃತಿ, ಆಚರಣೆ, ಸಂಪ್ರದಾಯವನ್ನು ಉಳಿಸಿಕೊಂಡು ತಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಸಲುವಾಗಿ ಕುಡ್ಡದ ಗಿಪ್ಪ ಕುಂದಾಪುರದರ್ ವಾಟ್ಸಪ್ ಬಳಗದವರ ಆಶ್ರಯದಲ್ಲಿ ವಿಶ್ವ ಕುಂದಾಪುರ ದಿನಾಚರಣೆಯನ್ನು ಆಷಾಢ ಮಾಸದ 1 ದಿನದಲ್ಲಿ ಕುಂದಾಪುರ ಹಬ್ಬ ಹೆಸರಿನಲ್ಲಿ ಹಲವು ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಎಂದು ಸಂತೋಷ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕುಂದಾಪುರ ಕನ್ನಡ ಹಬ್ಬ 2025 ಆಗಸ್ಟ್ 3ರಂದು ಭಾನುವಾರ ಬೆಳಿಗ್ಗೆ 9ರಿಂದ ಸಂಜೆ 7ರವರೆಗೆ ಮಂಗಳೂರಿನ ಹೃದಯ ಭಾಗದ ಅಂಬೇಡ್ಕರ್ ಭವನ ಉರ್ವ ಸ್ಟೋರ್ನಲ್ಲಿ ಆಚರಿಸಲು ಆಯೋಜನಾ ಸಮಿತಿಯವರು ನಿರ್ಧರಿಸಿದ್ದಾರೆ ಎಂದರು. ಇದರ ಮೂಲ ಉದ್ದೇಶ ಕುಂದಾಪುರದ ಮೂಲ ಭಾಷೆಯ ಆಚಾರ ವಿಚಾರಗಳ ಮತ್ತು ಅದರ ಅಸ್ತಿತೆಯ ಮಹತ್ವವನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಹಾಗೂ ಉಳಿಸಿ ಬೆಳೆಸುವ ಕಾರ್ಯಕ್ರಮ ಇದಾಗಿದೆ. ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗ್ರಾಮೀಣ ಕ್ರೀಡಾಕೂಟ ನಡೆಯಲಿದೆ. ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ತೆಗೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಪ್ರತಿಭಾ ಪುರಸ್ಕಾರ, ಕುಂದಾಪುರದ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು, ಯಕ್ಷಗಾನದ ಕಿರು ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಹಲವಾರು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಆದಿತ್ಯವಾರ 3ನೇ ತಾರೀಕು ನಾವು ಅಂಬೇಡ್ಕರ್ ಭವನ ಊರ್ವ ಸ್ಟೋರಲ್ಲಿ ಕುಡ್ಲದಗಿ ಕುಂದಾಪುರದವರ ಇವರ ಆಶ್ರಯದಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಆಚರಿಸುವಂತಹ ಒಂದು ಭಾಷೆಯನ್ನು, ಮೂಲ ಭಾಷೆಯನ್ನು ಪ್ರೀತಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ವಿಶ್ವ ಕುಂದಾಪುರ ಕನ್ನಡ ದಿನದ ಕುಡ್ಲದಗಿ ಕುಂದಾಪುರದ ಈ ಒಂದು ಕನ್ನಡ ಹಬ್ಬದಲ್ಲಿ ಈ ವರ್ಷದ ಸಂಚಾಲಕನಾಗಿ ನಾನು ನಿಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನು ಪ್ರಸ್ತುತಪಡಿಸ್ತೇನೆ. ಈ ಮೂಲ ಭಾಷೆ ಎನ್ನುವಂಥದ್ದು ನಾವು ಹುಟ್ಟು ನಮ್ಮದು ಕುಂದಾಪುರದಲ್ಲಾದರೂ ಸಹ ಜನ್ಮಭೂಮಿ ಕುಂದಾಪುರ, ಕರ್ಮಭೂಮಿ ಮಂಗಳೂರು, ಈ ಕುಡ್ಲ. ಹಾಗಾಗಿ ಆ ಒಂದು ಹುಟ್ಟಿದ ನೆಲೆಯನ್ನು ಮತ್ತು ಕುಂದಾಪುರ ಅನ್ನುವಂಥದ್ದು ಮೂಲ ಅಲ್ಲಿಯ ಭಾಷೆ ಏನು, ಅದರ ಸಂಸ್ಕೃತಿ ಏನು, ಆಚಾರ ವಿಚಾರಗಳು ಏನು ಎನ್ನುವುದರ ಬಗ್ಗೆ ಭಾಷೆಯನ್ನು ಪ್ರೀತಿಸುವ ಸಲುವಾಗಿ ಇಲ್ಲಿ ನಾವು ತುಳುನಾಡಿನವರಾಗಿದ್ದುಕೊಂಡೇ ಆ ಒಂದು ಭಾಷೆಯನ್ನು ಪ್ರೀತಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಕುಂದಾಪುರ ಕನ್ನಡ ಅನ್ನುವಂಥದ್ದು ನಿಮಗೆ ಕನ್ನಡದ ಒಂದು ಉಪಭಾಷೆ. ಇದು ಪ್ರಾಚೀನ ಅಂತ ಹೇಳಿದ್ರೆ 1ನೇ ಶತಮಾನದಿಂದ 14ನೇ ಶತಮಾನದವರೆಗೂ ಸಹ ಅಳುಪ ರಾಜವಂಶರು, ಆ ತುಳುವಿಂದ ಪ್ರೇರೇಪಿತಗೊಂಡಂಥ ಅಳುಪ ರಾಜವಂಶರು ಸಹ ಆ ಒಂದು ಸಂದರ್ಭದಲ್ಲಿ ಆ ಕುಂದಾಪುರ ಕನ್ನಡ ಅನ್ನುವಂಥದ್ದು ಬೈಂದೂರಿನಿಂದ ಬ್ರಹ್ಮಾವರದವರೆಗೂ ಅಂದರೆ 50 ಕಿಲೋಮೀಟರ್ನ ಆ ಒಂದು ಅಂತರದಲ್ಲಿ ಬೇರೆ ಬೇರೆ ರೀತಿಯ ಉಪಭಾಷೆಗಳು ಈ ತುಳುವಿನಿಂದಲೇ ಪ್ರೇರೇಪಿತಗೊಂಡು ಅದು ಭಾಷೆ ಎನ್ನುವಂಥದ್ದು ಬೇರೆ ನಿಮಗೆ ಶುದ್ಧ ಕನ್ನಡವಿಲ್ಲದೆ ಕುಂದ ಕನ್ನಡದಲ್ಲಿ ಆಚರಿಸುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಮಾಲಾ ಎಸ್ ಶೆಟ್ಟಿ, ಕಾರ್ಯದರ್ಶಿ ಲಿಖಿತಾ ಶೆಟ್ಟಿ, ಗೌರವಾಧ್ಯಕ್ಷರಾದ GK ಶೆಟ್ಟಿ, ಶರತ್ ಆಚಾರ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.
ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.